ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಸಿರಿ ಜೀವನ. ಸ್ನೇಹಿತರೆ, ಇವತ್ತು ಉಪವಾಸದ ಬಗ್ಗೆ ಮಾತಾಡೋಣ. ಉಪವಾಸದಿಂದ ಏನೇನು ಉಪಯೋಗ ಇದೆ, ಉಪವಾಸನ ಹೇಗ್ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನ್ ಹೇಗೆ ಉಪವಾಸ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ. ನಾನು ಸ್ಪೆಷಲಿ 15 ದಿನಕ್ಕೊಂದ್ಸಲ ಉಪವಾಸ ಮಾಡ್ತೀನಿ. ಅಂದ್ರೆ ಏಕಾದಶಿ ಉಪವಾಸ ಅಂತ ಮಾಡ್ತೀನಿ. ನಾನು ಸಮ್ ಟೈಮ್ ಸಂಕಷ್ಟಿ ಉಪವಾಸ ಅಂತಾನು ಕೂಡ ಮಾಡ್ತೀನಿ. ಇನ್ ಕೆಲವೊಂದ್ ಟೈಮು ಆರೋಗ್ಯ ಸ್ವಲ್ಪ ಹದಗೆಡ್ತಾ ಇದೆ, ಅಥವಾ ಹೊರಗಡೆ ಎಲ್ಲಾರು ತಿಂದ್ ಬಂದಿದ್ರೆ, ಏನು ಫಂಕ್ಷನ್ ಗಳಲ್ಲಿ ಅಥವಾ ಹೊರಗಡೆ ಎಲ್ಲಾರು ಹೋದಾಗ ಸಮ್ ಟೈಮ್ ನಮ್ಗೆ ಹೋಟೆಲ್ಗಳಲ್ಲಿ ತಿನ್ಬೇಕಾಗಿರುವಂತಹ ಅವಶ್ಯಕತೆ ಬಿದ್ದ್ಬಿಡುತ್ತೆ. ಅವಾಗ ನಾವು ತಿಂದು ಬಂದಿರ್ಬೇಕಾದ್ರೆ ಸ್ವಲ್ಪ ನಮ್ಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಅವಾಗ ಕೂಡ ನಾನು ಉಪವಾಸ ಮಾಡ್ತೀನಿ. ಆಮೇಲೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗಲೂ ಕೂಡ ನಾವು ಉಪವಾಸ ಮಾಡ್ಬೇಕು. ಅದು ಕೂಡ ತುಂಬಾ ಮುಖ್ಯ. ಉಪವಾಸನ ಯಾವ ರೀತಿ ಮಾಡ್ಬೇಕು, ಉಪವಾಸ ಮಾಡೋಕ್ಕಿಂತ ಮುಂಚೆ ನಾವೇನೇನ್ ತಿಳ್ಕೊಬೇಕು, ಆಮೇಲೆ ಉಪವಾಸನ ಯಾರು ಮಾಡಬಾರ್ದು, ಆಮೇಲೆ ಯಾರು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದನ್ನ ನಾವು ತಿಳ್ಕೊಳ್ಳೋಣ. ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ, ಬನ್ನಿ. ಉಪವಾಸ ಶುರು ಮಾಡುವ ಮೊದಲು ಸ್ನೇಹಿತರೆ ನೆನ್ಪಿಡ್ಬೇಕಾಗಿರೋ ಅಂಶಗಳು ಇದು ತುಂಬಾನೇ ಮುಖ್ಯ. ಉಪವಾಸ ನೀವು ನಾಳೆ ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಹಿಂದಿನ ದಿನ ಲೋ ಕಾರ್ಬೋಹೈಡ್ರೇಟ್ಸ್ ಊಟನ ಮಾಡಿರ್ಬೇಕು, ಆಯ್ತಾ. ಆಮೇಲೆ ಯಾವಾಗ್ಲೂ ಕೂಡ ಡಿನ್ನರ್ 7 ಗಂಟೆ ಅಥವಾ 7:15 ಮುಗಿಸಿರ್ಬೇಕು. ಆ ಡಿನ್ನರ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಲೇಬಾರ್ದು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು ಹಿಂದಿನ ದಿನ ಲಂಚ್ ಅಲ್ಲಿ ಅಥವಾ ಟಿಫನ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ತಗೊಂಡಿರಿ. ಲಘು ಆಹಾರ ಆಗಿರ್ಬೇಕು. ಲಘು ಆಹಾರ ಅಂದ್ರೆ ಯಾವ್ದಾದ್ರು ಒಂದ್ ತರಕಾರಿನ ಬೇಯಿಸಿ ತಿಂದಿರ್ಬೋದು, ಅಥವಾ ನೀವು ಒಂದ್ ಸೂಪ್ ನ ಮಾಡಿ ಕುಡಿದಿರ್ಬೋದು. ತುಂಬಾನೇ ಲಘುವಾಗಿರುವಂತಹ ಆಹಾರನ ಸೇವಿಸಿರ್ಬೇಕು. ನೀವು ಯಾವುದೇ ಕಾರಣಕ್ಕೂ ಕಾರ್ಬೋಹೈಡ್ರೇಟ್ಸ್ ನ ಕಮ್ಮಿ ತಗೊಳ್ಳಿ. ಯಾಕೆ ಅಂದ್ರೆ ನೆಕ್ಸ್ಟ್ ಡೇ ನೀವು ಉಪವಾಸ ಮಾಡ್ಬೇಕಾದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಸ್ನೇಹಿತರೆ, ಉಪವಾಸ ಮಾಡಕ್ಕೆ ಮೊದಲು ನಿಮ್ಮ ಮೈಂಡ್ ನ ನೀವು ಫಿಕ್ಸ್ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯ. ನಾಳೆ ನೀವು ನಾನೇನು ಆಹಾರ ತಗೋತಾ ಇಲ್ಲ ಅಂತ ನೀವೇ ಹೇಳ್ಕೋಬೇಕು. ಇದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಸರ್ಕೇರಿಯಂ ರಿದಮ್ ಅಂತ ಒಂದು ನಮ್ಮ ದೇಹದಲ್ಲಿ ಆಲ್ರೆಡಿ ಒಂದು ಫಿಕ್ಸ್ ಆಗಿರುತ್ತೆ, ಆಯ್ತಾ. ನಮ್ಮ ಮೈಂಡ್ ಇಷ್ಟ ಗಂಟೆಗೆ ತಿನ್ಬೇಕು, ಇಷ್ಟ ಗಂಟೆಗೆ ಹೇಳ್ಬೇಕು, ಇದಕ್ಕೆ ರೆಡಿ ಆಗಿರುತ್ತೆ. ಈಗ ಒಂದು ಟೈಮ್ಗೆ ಊಟ ಬರುತ್ತೆ ಅಂತ ಆಲ್ರೆಡಿ ಆಸಿಡ್ ಜ್ಯೂಸ್ಗಳು ಹೊಟ್ಟೆಲಿ ರೆಡಿ ಆಗಿರುತ್ತೆ. ಬಟ್ ನೀವು ಊಟ ಕಳ್ಸೋದಿಲ್ಲ. ಅದರಿಂದ ನಿಮ್ಗೆ ತಲೆನೋವು, ಬೇರೆ ಬೇರೆ ಸಿಂಪ್ಟಮ್ಸ್ ಗಳು ಕಾಣಿಸ್ಬೋದು. ಅದೆಲ್ಲ ನಾರ್ಮಲ್. ಅದರಿಂದ ಏನು ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಊಟ ತಿಂತಾ ಇಲ್ವಲ್ಲ ಅಂತ ನಿಮ್ಗೇನು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಾ. ನೀವು ಮೊದಲನೇದಾಗಿ ಈಗ ಉಪವಾಸನ ನಾವ್ ಯಾಕೆ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋಣ, ಓಕೆನಾ. ಉಪವಾಸನ ನಾವು ಮಾಡೋದ್ರಿಂದ ಸ್ನೇಹಿತರೆ ಅನೇಕ ಲಾಭಗಳಿದೆ. ಉಪವಾಸ ಮಾಡೋದು ಅಂದ್ರೆ ಏನು ತಿಂದೇ ಇರೋದು ಅಂತ ಅರ್ಥ, ಆಹಾರನ ಏನು ಕಳಿಸದೇ ಇರೋದು ಅಂತ ಅರ್ಥ. ಆದ್ರೆ ಈ ಉಪವಾಸದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಲಿಕ್ವಿಡ್ ತಗೋಬೇಕು. ಕೆಲವೊಂದು ಹಣ್ಣುಗಳನ್ನ ತಗೊಳ್ಳೇಬಾರ್ದು, ತುಂಬಾ ಲಿಮಿಟ್ ಅಲ್ಲಿ ಇರ್ಬೇಕಾಗತ್ತೆ. ತರಕಾರಿನ ಬೇಕಾದ್ರೆ ಉಪಯೋಗಿಸಬಹುದು. ಆಮೇಲೆ ಯಾರು ಯಾವ ರೀತಿ ನಾವು ಉಪವಾಸ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ. ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ಮೊದಲು ಉಪವಾಸನ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅದು ತಿಳ್ಕೊಳ್ಳೋಣ ನಾವು. ಸ್ನೇಹಿತರೆ, ಒಂದು ಉಪವಾಸ ನಮ್ಮ ಜೀವನ ಉಳಿಸಬಹುದು, ಗೊತ್ತಾ ನಿಮ್ಗೆ. ತುಂಬಾನೇ ಕಾಯಿಲೆಗಳು, ಆಮೇಲೆ ಕೆಲವೊಂದು ಡಿಸೀಸಸ್ ಗಳಲ್ಲಿ ಎಸ್ಪೆಷಲಿ ಇನ್ಫ್ಲಮೇಷನ್ ಅಂದ್ರೆ ದೇಹದಲ್ಲಿ ಟಾಕ್ಸಿನ್ ಗಳು ಹೆಚ್ಚಾಗಿರುತ್ತೆ. ಏನೇ ತಿನ್ನಿ ನೀವು ಅದರಿಂದ ಒಂದು ಟಾಕ್ಸಿನ್ ರೆಡಿ ಆಗುತ್ತೆ ನಮ್ ದೇಹದಲ್ಲಿ, ಗೊತ್ತಾ ನಿಮ್ಗೆ. ಎಲ್ಲಾ ಆಹಾರ 100% ಚೆನ್ನಾಗಿ ಜೀರ್ಣ ಆಗಿ ಎಲ್ಲ ಹೊರಗಡೆ ಹೋಗೋದಿಲ್ಲ. ಸ್ವಲ್ಪ ನೀವು ಮೋಷನ್ ಹೋಗೋದು ಸ್ವಲ್ಪ ತಡ ಆಯ್ತು ಅಂದ್ರೆ ಆ ಮೋಷನ್ ರಿವರ್ಸ್ ಆಗಿ ಅಬ್ಸರ್ವ್ ಆಗುತ್ತೆ ನಮ್ ದೇಹಕ್ಕೆ, ಗೊತ್ತಾ. ಆ ರೀತಿ ಪ್ರತಿದಿನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಹೋಗ್ತಾನೆ ಇರುತ್ತೆ ಸ್ನೇಹಿತರೆ. ಈ ರೀತಿ ಟಾಕ್ಸಿನ್ಸ್ ಹೋಗಿರೋದೆಲ್ಲ ಎಲ್ಲಿ ಶೇಖರಣೆ ಆಗುತ್ತೆ, ನಮ್ಮ ಲಿವರ್ ಅದನ್ನ ಬೇರೆ ಬೇರೆ ರೀತಿಲಿ ಕನ್ವರ್ಟ್ ಮಾಡಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಸ್ಟೋರ್ ಮಾಡ್ತಾ ಹೋಗುತ್ತೆ. ಆ ಇನ್ ಕೇಸ್ ಅಲ್ಲಿ ಸ್ಟೋರ್ ಆಗಿರುವಂತಹ ಒಂದು ಎನರ್ಜಿ ಆಗ್ಲಿ, ಆ ಟಾಕ್ಸಿನ್ಸ್ ಆಗ್ಲಿ ಯುಟಿಲೈಸ್ ಆಗಿಲ್ಲ ಅಂದ್ರೆ ಮುಂದೆ ಅದು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ಉಪವಾಸ ಜೀವನ ಉಳಿಸಬಲ್ಲದು ಅಂತ ನಾನು ಹೇಳಿದ್ದು. ಸೊ ಈ ರೀತಿ ಟಾಕ್ಸಿನ್ಸ್ ನಾವು ಅವಾಗ ಅವಾಗ ಹೊರಗೆ ಹಾಕ್ತಾ ಇರ್ಬೇಕು. ಪ್ರತಿದಿನ ನಾವು ಆಹಾರ ತಿಂತಾನೆ ಇರ್ತೀವಿ, ಆದ್ರೆ ಶೇಖರಣೆ ಆಗಿರೋ ಟಾಕ್ಸಿನ್ಸ್ ಎಲ್ಲಿಗೆ ಹೋಗ್ಬೇಕು ಅಲ್ವಾ, ಅದು ಕಾಯಿಲೆಯಾಗಿ ಕನ್ವರ್ಟ್ ಆಗುತ್ತೆ. ಬೇರೆ ಬೇರೆ ರೀತಿಲಿ ನಮ್ಗೆ ಪ್ರಾಬ್ಲಮ್ಸ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಒಂದು ಗ್ಯಾಪ್ ಕೊಟ್ಟಾಗ, ಊಟ ತಿಂದಲೆ ನೀವು ದೇಹಕ್ಕೆ ಗ್ಯಾಪ್ ಕೊಟ್ಟಾಗ ಅಲ್ಲಿ ಶೇಖರಣೆ ಆಗಿರುವಂತಹ ಟಾಕ್ಸಿನ್ಸ್ ಯುಟಿಲೈಸ್ ಆಗುತ್ತೆ. ಸೊ ಇದೇ ಉಪವಾಸದ ಒಂದು ಮರ್ಮ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಎಲ್ಲಾನು ಆಕ್ಚುಲಿ ತುಂಬಾ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಕರೆಕ್ಟ್ ಆಗಿ ಒಂದು ಕಾರಣ ಗೊತ್ತಿರ್ಲಿಲ್ಲ, ಬಟ್ ಅವ್ರು ನಡೆಸ್ಕೊಂತಾ ಬಂದಿದ್ರು. ನೀವು ಅದನ್ನ ಬೇಕಾದ್ರೆ ರಿಸರ್ಚ್ ಮಾಡಿ ನೋಡಿದ್ರೆ ಅದ್ರ ಹಿಂದೆ ತುಂಬಾ ದೊಡ್ಡ ಸೈನ್ಸೇ ಇದೆ ಅಲ್ವಾ. ಸೊ ನಿಮ್ಗೆ ಗೊತ್ತಿರ್ಬೋದು 2016ನೇ ಇಸ್ವಿನಲ್ಲಿ ಜಪಾನಿನ ಒಬ್ಬ ವಿಜ್ಞಾನಿಗೆ ಒಂದು ಈ ಉಪವಾಸದ ಬಗ್ಗೆ ಒಂದು ರಿಸರ್ಚ್ ಮಾಡಿರೋದಕ್ಕೆ
ಅಂದ್ರೆ ಆಟೋಫ್ಯಾಜಿ ಅದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡಿರೋದಕ್ಕೆ ಅವ್ರಿಗೆ ಈ ಒಂದು ಫೀಲ್ಡ್ ಅಲ್ಲಿ ನೊಬೆಲ್ ಪಾರಿತೋಷಿಕ ಸಿಕ್ಕಿದೆ ಗೊತ್ತಾ. ಅಷ್ಟೊಂದು ಅವರು ಒಂದು ಹೊರಗಡೆ ಬಂದ್ಮೇಲೆನೆ ಪ್ರತಿಯೊಬ್ಬರಿಗೂ ಉಪವಾಸದಿಂದಾನೇ ಹಲವಾರು ಕಾಯಿಲೆಗಳನ್ನ ರಿವರ್ಸ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ರು. ಸೊ ಇದಕ್ಕಿಂತ ಮುಂಚೆನೆ ನಮ್ಮ ಪೂರ್ವಜರು ಉಪವಾಸನ ಮಾಡ್ಕೊಂತ ಬರ್ತಿದ್ರು. ಎಲ್ಲಾ ಸಂಪ್ರದಾಯಗಳಲ್ಲೂ ಉಪವಾಸ ಇದೆ ಗೊತ್ತಾ, ಎಲ್ಲಾ ಜಾತಿ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ರೀತಿ ಉಪವಾಸ ಇದೆ. ಸೊ ಈ ರೀತಿ ಒಂದು 15 ದಿನಕ್ಕೊಮ್ಮೆ ನಾವು ನಾರ್ಮಲ್ ಆಗಿ ಉಪವಾಸ ಮಾಡ್ತಾ ಬಂದ್ವಿ ಅಂದ್ರೆ ಅನೇಕ ಕಾಯಿಲೆ ಇನ್ಕ್ಲೂಡಿಂಗ್ ಡಯಾಬಿಟಿಕ್ ಎಲ್ಲಾ ಕಾಯಿಲೆಗಳು, BP ಆಗ್ಲಿ, ಥೈರಾಯ್ಡ್ ಆಗ್ಲಿ, ಅನೇಕ ಕಾಯಿಲೆ, ಬೊಜ್ಜು, ಅದರಲ್ಲೂ ರೊಮಟೈಡ್ ಆರ್ಥರೈಟಿಸ್, ಆಟೋ ಇಮ್ಯೂನ್ ಡಿಸೀಸಸ್ಗಳು, ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳು, ಗ್ಯಾಸ್ಟ್ರಿಕ್, ಆಮೇಲೆ ಹೇರ್ ಫಾಲ್ ಇಶ್ಯೂಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, PCOS, ಮಹಿಳೆಯರ ಅನೇಕ ಕಾಯಿಲೆಗಳು, ಆಮೇಲೆ ಗಂಡ್ಮಕ್ಳಿಗೆ ಹೊಟ್ಟೆ ಬಂದಿರೋದು, ಕೂದಲು ಉದ್ರೋದು, ಅವ್ರಿಗೆ ಬಾಲ್ನೆಸ್ ಬರ್ತಾ ಇರುತ್ತಲ್ಲ ಅದು, ಹಲವಾರು ಕಾಯಿಲೆಗಳನ್ನ ರಿವರ್ಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಉಪವಾಸದಿಂದ ಕ್ಯಾನ್ಸರ್ ನಂತಹ ಒಂದು ಕಾಯಿಲೆನೂ ಕೂಡ ರಿವರ್ಸ್ ಮಾಡಬಹುದು ಅಂತ ಅವ್ರು ಕಂಡಿಡಿದಕ್ಕೆ ಅವ್ರಿಗೆ ಪಾರಿತೋಷಿಕ ಬಂದಿರೋದು. ಅದಕ್ಕೆ ಸ್ನೇಹಿತರೆ ಉಪವಾಸ ಮಾಡೋದು ತುಂಬಾನೇ ಒಳ್ಳೇದು. ಉಪವಾಸ ಮಾಡೋದ್ರಿಂದ ಏಜಿಂಗ್ ಪ್ರೋಸೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಬಾಡಿ ನಮ್ಮ ಒಂದು ಸತ್ತಿರೋ ಜೀವಕೋಶಗಳನ್ನ ಅದೇ ತಿಂತಾ ಹೋಗುತ್ತೆ. ಅಂದ್ರೆ ಸೆಲ್ಫ್ ಈಟಿಂಗ್ ಮಾಡೋದ್ರಿಂದ ನಮ್ಮ ಏಜಿಂಗ್ ಪ್ರೋಸೆಸ್ ನು ಕೂಡ ಕಮ್ಮಿ ಮಾಡಬಹುದು. ಅಷ್ಟೊಂದು ಬೆನಿಫಿಟ್ ಇದೆ ಉಪವಾಸದಲ್ಲಿ. ಉಪವಾಸದಿಂದ ಸ್ನೇಹಿತರೆ ಬಾಡಿ ಡಿಟಾಕ್ಸಿಫೈ ಆಗೋದಲ್ಲದೆ ಒಂದು ನಿಮ್ಮ ಓವರ್ ಆಲ್ ಹೆಲ್ತ್ ನ ನೀವು ಸುಧಾರಿಸಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾನೇ ಒಳ್ಳೇದು ಉಪವಾಸ ಮಾಡೋದ್ರಿಂದ. ಕಾನ್ಫಿಡೆನ್ಸ್ ಇರ್ಬೇಕು, ಯಾಕಂದ್ರೆ ಉಪವಾಸ ಇರೋದಂದ್ರೆ ಅಷ್ಟು ಸುಲಭ ಅಲ್ಲ. ಇಡೀ ದಿನ ಬೇಕಾದ್ರೆ ತಿಂತಾ ಇರ್ಬೋದು, ಏನ್ ಸಿಗುತ್ತೋ ಅದನ್ನೆಲ್ಲ ತಿನ್ಬೋದು. ಆದ್ರೆ ಏನು ತಿಂದೆ ಹಿಂಗಿರೋದಿದೆ ನೋಡಿ, ಅದು ತುಂಬಾನೇ ಕಷ್ಟ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಬೇಕಾಗುತ್ತೆ. ಉಪವಾಸ ಮಾಡ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ನ ನೀವು ಫಾಲೋ ಮಾಡ್ಬೇಕು. ಆಯುರ್ವೇದದ ಪ್ರಕಾರ ಹೇಗೆ ಉಪವಾಸ ಮಾಡೋದು ಅಂತ ಹೇಳ್ತೀನಿ ನಿಮ್ಗೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಈ ರೀತಿ ಪ್ರಾಕ್ಟಿಕಲ್ ಆಗಿ ನೀವು ಉಪವಾಸ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ನಿಮ್ಗೆ. ಸ್ನೇಹಿತರೆ, ಉಪವಾಸ ಮಾಡ್ಬೇಕಾದ್ರೆ ಕೆಲವೊಂದು ಡೌಟ್ಸ್ ಬರುತ್ತೆ ನಿಮ್ಗೆ. ಆ ಡೌಟ್ಸ್ ಗಳನ್ನ ಮೊದಲು ನೀವು ಕ್ಲಿಯರ್ ಮಾಡ್ಕೋಬಿಡಿ ಆಯ್ತಾ. ಈಗ ಉಪವಾಸ ಮಾಡೋ ಟೈಮಲ್ಲಿ ಹಾಲು ಕುಡಿಬೋದಾ ಅಂತ ನಿಮ್ಗೆ ಅನ್ಸುತ್ತೆ. ಹಾಲು ಹೈ ಇನ್ ಕ್ಯಾಲೋರಿ ಇರುತ್ತೆ, ಹಾಲು ದಯವಿಟ್ಟು ಯೂಸ್ ಮಾಡಬೇಡಿ. ಹಾಲು ಬದಲು ಮಜ್ಜಿಗೆ ಕುಡಿಬೋದಾ ಅಂತೀರಾ. ಮಜ್ಜಿಗೆ ಖಾಲಿ ಹೊಟ್ಟೆನಲ್ಲಿ ಸೇವಿಸೋದು ಒಳ್ಳೇದಲ್ಲ. ಯಾಕಂದ್ರೆ ಆಯುರ್ವೇದದ ಪ್ರಕಾರ ಮಜ್ಜಿಗೆ ಏನ್ ಮಾಡುತ್ತೆ ಗೊತ್ತಾ, ನಿಮ್ಮ ಆಸಿಡ್ ಅಗ್ನಿನ ಹೆಚ್ಚು ಮಾಡುತ್ತೆ ಆಯ್ತಾ. ನೀವು ಮಜ್ಜಿಗೆನ ತಗೊಳ್ದೇ ಇರೋದು ಒಳ್ಳೇದಂತ ನಾ ಹೇಳ್ತೀನಿ. ಹಾಲು, ಹಾಲಿನ ಪದಾರ್ಥ, ಮಜ್ಜಿಗೆ ಇವೆಲ್ಲ ಬೇಡ. ಅವಲಕ್ಕಿ ತಿಂದು ಹಣ್ಣು ತಿಂದು ನಾವು ಉಪವಾಸ ಮಾಡ್ತೀವಿ, ಆ ತರ ಮಾಡ್ಬೋದಾ? ನೋ ವೇಸ್. ಅವಲಕ್ಕಿನಲ್ಲೂ ಸ್ವಲ್ಪ ಕ್ಯಾಲೋರಿ ಇರುತ್ತೆ, ಹಣ್ಣುಗಳಲ್ಲಿ ಹೈ ಕ್ಯಾಲೋರಿ ಇರುತ್ತೆ. ಅವಲಕ್ಕಿ, ಹಣ್ಣು ಇದೆಲ್ಲ ಬೇಡ ಬೇಡ ಅಂತ ಹೇಳ್ತೀನಿ ನಾನು. ಬರೀ ನೀರ್ ಕುಡ್ಕೊಂಡ್ ಮಾಡ್ಬೋದಾ? ಓಕೆ, ಬರೀ ನೀರ್ ಕುಡ್ಕೊಂಡ್ ಮಾಡೋದು ಒಳ್ಳೇದೇ, ನಿಮ್ಗೆ ಟಾಲರೇಟ್ ಮಾಡಕ್ ಆಗತ್ತೆ. ಆಮೇಲೆ ನಾನು ಬರೀ ನೀರ್ ಮೇಲೆನೆ ಇರ್ತೀನಿ ಅನ್ನೋ ಹಾಗಿದ್ರೆ ನೀವು ಮಾಡ್ಬೋದು, ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ಇದು 24 ಅವರ್ ಉಪವಾಸ ಆಗಿರುತ್ತೆ. ಯಾಕಂದ್ರೆ ಒಂದು ದಿನದ ಉಪವಾಸ. ಉಪವಾಸ ಅಂದ್ರೆ 24 ಗಂಟೆಗಳ ಕಾಲ ಉಪವಾಸ ಇರೋದು ಅಂತ ಅರ್ಥ. ಅದಕ್ಕೆ ನೀವು ಬರೀ ನೀರ್ ಮೇಲೆನೆ ಇರ್ತೀನಿ ಅಂದ್ರೆ ಬಿಸಿ ನೀರ್ನ ಸೇವಿಸ್ತಾ ಬಂದ್ರೆ ಒಳ್ಳೇದು. ಪ್ರೆಗ್ನೆನ್ಸಿಯಲ್ಲಿ ಮಾಡ್ಬೋದಾ? ಖಂಡಿತ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ನೀವು ಉಪವಾಸ ಕೈಗೊಳ್ಳೋದು ಒಳ್ಳೇದಲ್ಲ. ಮಧುಮೇಹಿಗಳು ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಖಂಡಿತ ಮಾಡಬೇಕು ಕೂಡ. ಮಾಡೋದ್ರಿಂದ ನಿಮ್ಮ ಮಧುಮೇಹನ ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬೇರೆ ಕಾಯಿಲೆ, BP ಆಗ್ಲಿ, ಬೇರೆ ಏನೇ ಕಾಯಿಲೆ ಇರ್ಲಿ, ನೀವು ಈ ರೀತಿ ಉಪವಾಸನ ಖಂಡಿತ ಮಾಡಬಹುದು. ಊಟ ಬಿಟ್ರೆ ವೆಯ್ಟ್ ಜಾಸ್ತಿ ಆಗಲ್ವಾ, ಗ್ಯಾಸ್ಟ್ರಿಕ್ ಆಗುತ್ತೆ, ವೀಕ್ ಆಗುತ್ತೆ ಅಂತ ಹೇಳ್ತೀರಾ. ಇಲ್ಲ, ಇವೆಲ್ಲ ಕಮ್ಮಿ ಆಗುತ್ತೆ. ನಿಮ್ಗೆ ಆತರ ಫೀಲ್ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ನಾ ಹೇಳಿದ್ನಲ್ಲ, ಸರ್ಕೇರಿಯಂ ರಿದಮ್ ಅಂತ ಒಂದು ನಿಮ್ ಬಾಡಿನ ಒಂದು ಫಿಕ್ಸ್ ಮಾಡ್ಕೊಂಡಿರುತ್ತೆ. ಇದೇ ಟೈಮ್ಗೆ ಆಹಾರ ಬರುತ್ತೆ, ಇದೇ ಟೈಮ್ ನಿದ್ದೆ ಮಾಡ್ಬೇಕು, ಈಗ ನೀರ್ ಬರುತ್ತೆ, ಈ ತರ ನಿಮ್ಗೆ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ. ಸೊ ನಿಮ್ ಸ್ಟಮಕ್ಗೆ 2ನೇ ಮೆದುಳು ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಮೆದುಳು ಸಿಗ್ನಲ್ ಕೊಡ್ತಾ ಇರುತ್ತೆ ನಿಮ್ಗೆ ವೀಕ್ ಅನ್ಸೋದು, ತಲೆನೋವು ಬರೋದು, ಇದೆಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಫಸ್ಟ್ 1-2 ಸಲ ಹಾಗನ್ಸುತ್ತೆ, ಆಮೇಲೆ ತಾನೇ ರೂಢಿ ಆಗ್ಬಿಡುತ್ತೆ. ಅವಾಗ ಅದರಿಂದ ಬೆನಿಫಿಟ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ತಿಂದೆ ಇರೋದಕ್ಕೆ ಆಗೋದಿಲ್ಲ, ನಾನು ತಿನ್ಲೇಬೇಕು ಆ ತರ ಅನಿಸ್ತಾ ಇರುತ್ತೆ, ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾ ಹೇಳಿದ್ದು, ಒಂದು ಕಾನ್ಫಿಡೆನ್ಸ್ ಇರ್ಬೇಕು, ಒಂದು ಕನ್ಸಿಸ್ಟೆನ್ಸಿ ಇರ್ಬೇಕು, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಆ ರೀತಿ ನೀವು ಫಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಹಿಂದಿನ ದಿನ ನೀವು ಕಾರ್ಬೋಹೈಡ್ರೇಟ್ಸ್ ನ ಕಮ್ಮಿ ತಿನ್ಬೇಕಾಗುತ್ತೆ. ಆತರ ತಿಂದಿದ್ರೆ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾ ಹೇಳಿದ್ದು, ಇದು ಉಪವಾಸ ಅನ್ನೋದು ಬಾಡಿ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ನಿಮ್ಗೆ ನೀವು ದೇಹದಲ್ಲಿರುವಂತಹ ಅನೇಕ ಟಾಕ್ಸಿನ್ಸ್ ನ ಹೊರಗೆ ಹಾಕ್ತಾ ಇರ್ತೀರಾ. ಕೆಲವೊಂದು ಬೇಡದೇ ಇರುವಂತಹ ಅಂಶ ನಿಮ್ ದೇಹ ಅದನ್ನ ಉಪಯೋಗಿಸ್ಕೊಳ್ತಾ ಇರುತ್ತೆ. ಆಮೇಲೆ ಫ್ಯಾಟ್ ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೋ ಅದನ್ನೆಲ್ಲ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋತಾ ಇರುತ್ತೆ. ಸೊ ನಿಮ್ ದೇಹದಲ್ಲಿ ಆದಷ್ಟು ಇರುತ್ತೆ, ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ನೀವು ಒಂದು ಕಾಲಾವಕಾಶನ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ನೀವು ನಿಜವಾಗ್ಲೂ ಏನು ಫೀಡ್ ಮಾಡ್ತಾ ಇಲ್ಲ ಅಂತ ನಿಮಗ್ ಅನಿಸ್ತಾ ಇರುತ್ತೆ. ಆದ್ರೆ ದೇಹದಲ್ಲಿ ಇನ್ನೂ ಸಾಕಷ್ಟು ಅಲ್ಲಿ ಇಲ್ಲಿ ಉಳ್ಕೊಂಡಿರೋದ್ನೆಲ್ಲ
ತೆಗೆದು ದೇಹ ಅದನ್ನ ಉಪಯೋಗಿಸ್ಕೊಳ್ತಾ ಇರುತ್ತೆ. ಅದನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ನೀವು ಸಮಯ ಕೊಡುವಂತಹ ಒಂದು ಸಮಯನೇ ಇದು ಉಪವಾಸ ಅಂತ ಹೇಳೋದು. ಸ್ನೇಹಿತರೆ, ಈ ರೀತಿ ನೀವು ಉಪವಾಸ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಆರೋಗ್ಯವಾಗಿರ್ಬೋದು, ಆರೋಗ್ಯ ಚೆನ್ನಾಗಿ ವೃದ್ಧಿಸ್ಕೋಬಹುದು. ಉಪವಾಸ ಒಂದು ನಮ್ಮ ಜೀವನದಲ್ಲಿ ಒಂದು ಭಾಗವನ್ನಾಗಿ ಮಾಡ್ಕೊಂತ ನಾವು ಬಂದ್ರೆ, ಸೊ ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ಈಗ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಏನು ಅಂತ ನೆಕ್ಸ್ಟ್ ಡೇ ಅಂದ್ರೆ ನಾಳೆ ನಾ ಇದನ್ನ ತೋರಿಸ್ತೀನಿ. ಇವತ್ತು ನೀವು ಉಪವಾಸದ ಬಗ್ಗೆ ತಿಳ್ಕೊಂಡಿರಿ, ನಾಳೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ. ಓಕೆನಾ? ವಿಡಿಯೋನ ನೋಡ್ತಾ ಇರಿ. ಧನ್ಯವಾದಗಳು.